ಸೊ ನಮ್ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಕೀಮಾ ಹಾಗೆ ಕಾಲ್ ಸೂಪ್. ಸೊ ಇವತ್ತು ನಮ್ಮ ಮಮ್ಮಿ ಫೇವ್ರೆಟ್ ಮಟನ್ ಕೀಮಾ ಮಾಡ್ತಾ ಇದ್ದಾರೆ. ಕೈಮಾ ಅಲ್ಲ, ಕೈಮಾ ಕೀಮಾ ಅಪ್ಡೇಟ್ ವರ್ಷನ್. ಮಟನ್ ಕೈಮಾ ಸಾರು ಹಾಗೆ ಇದು ರೆಸಿಪಿ ನಿಮಗೆ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿರೋ ರೆಸಿಪೀಸ್ನ ನಿಮಗೆ ನಾನು ಶೇರ್ ಮಾಡ್ತೀನಿ. ನಮ್ಮ ಮಮ್ಮಿ ಮಾಡೋ ರೆಸಿಪೀಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನೇನು ಮಾಡ್ತಾರೆ ಅಂದರೆ ಅದೇನದು ನನ್ನ ಮಗಳೇ ಹೇಳ್ತಾಳೆ ಕೇಳಿ. ಏನು ಮಗಳೇ ಅದು? ಹಾಂ, ಏನಿದು? ಶುಂಠಿ, ಹಾಂ, ಬೆಳ್ಳುಳ್ಳಿ, ಇದು ಚಕ್ಕೆ, ಲವಂಗ, ಟೊಮೊಟೊ, ಈರುಳ್ಳಿ, ಎಲ್ಲ ಈರುಳ್ಳಿ, ಕೊಬ್ಬರಿ. ಸೊ ಫಸ್ಟಿಗೆ ನಮ್ಮಮ್ಮ ಹೇಳ್ತಾರೆ ಕೇಳಿ. ಹೇಳು ಮಮ್ಮಿ. ಸ್ಟವ್ ಹಚ್ಬೇಕು, ಬಾಣಲಿ ಇಡಬೇಕು, ಹಾಂ, ಅದಕ್ಕೆ ಎಣ್ಣೆ ಹಾಕ್ಬೇಕು. ಹಾಂ, ಎಣ್ಣೆ ಕಾದ್ಮೇಲೆ ಹ್ಞೂ, ಏನು ಚಿಕ್ಕ ಇದು ಈರುಳ್ಳಿ ಹಾಕ್ಬೇಕು. ಎಷ್ಟು ಈರುಳ್ಳಿ ತೊಗೊಂಡಿದ್ಯಾ? ಅಡುಗೆ ಮಾಡೋಕ್ಕೆ ಬಂದರೆ ಇವಳ್ದಿದೊಂದು ಇದು ಸುಡುತ್ತೆ ಸುಡುತ್ತೆ. ನೀಟಾಗಿ ಹುರ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕಿ ಹುರಿತ್ಯಾ? ಇಲ್ಲ ಇಲ್ಲ, ಇದು ಟೊಮೊಟೊ, ಚಕ್ಕೆ, ಲವಂಗ, ಈರುಳ್ಳಿ ಇಷ್ಟು ಹುರ್ಕೊಂಡು ಸಾಂಬಾರು ಪೌಡ್ರ್ ಹಾಕ್ಕೊಂಡು ರುಬ್ಬಿಡೋದು ಅಷ್ಟೇ. ಆಮೇಲೆ ತೆಂಗಿನಕಾಯಿ ತುರಿ, ಅದನ್ನು ಹುರಿಬೇಕಾ? ಅದನ್ನು ಹುರಿಯಲ್ಲ, ಮಸಾಲೆ ಹುರಿಯಲ್ಲ, ಖಾರ ಮಾತ್ರ. ಒಬ್ಬೊಬ್ರು ಹುರಿಯಲ್ಲ, ಹಂಗೆ ಹಾಕ್ತಾರೆ. ಏನು ಬೆನಿಫಿಟ್ಸು ಹುರಿದಾಕಿದ್ರೆ? ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಕೊಬ್ಬರಿ ಕಳ್ಳಿ ಅದಕ್ಕೆ ಹಾಕ್ಬಾರ್ದು, ಇಲ್ಲೇ ಹಾಕು. ಆಮೇಲೆ ಹೇಳ್ತೀನಿ, ಆಮೇಲೆ ಹಾಕ್ತೀವಿ. ಟೊಮೆಟೊ, ಚಕ್ಕೆ, ಲವಂಗ, ಈರುಳ್ಳಿ ಅಷ್ಟೇ. ಇದು ದಿನನಿತ್ಯದ ಚಟುವಟಿಕೆ. ಇದಕ್ಕೆ ಏನು ಹಾಕೋದು? ಮಟನ್ ಸಾಂಬಾರು ಪುಡಿ. ಇದು ನಮ್ಮ ಮನೇಲಿ ನಾವೇ ಮಾಡಿರೋದು, ನಮ್ಮ ಅಮ್ಮ ಮಾಡಿಕೊಟ್ಟಿದ್ರು. ಅಮ್ಮ ಮಾಡಿಕೊಟ್ಟೆ ಮಟನ್ ಸಾಂಬಾರು ಪುಡಿ. ಚೆನ್ನಾಗಿ ಹುರ್ಕೊಂಡು ನೀರು ಹಾಕ್ತಾ ಇದೆಯಾ? ಸ್ವಲ್ಪ ಅದು ಇಲ್ಲಾಂದರೆ ಸಾಂಬಾರು ಪೌಡ್ರ್ ಹಾಕಿದ್ವಲ್ಲ, ತಳ ಹಿಡ್ದಂಗೆ ಸೀದ ಸ್ಮೆಲ್ ಬಂದ್ಬಿಡುತ್ತೆ. ಇದೇ ಅಂತಲ್ಲ, ಯಾವ್ದು ಪೌಡ್ರ್ ಹಾಕಿದ್ರು ಸ್ವಲ್ಪ ನೀರು ಚುಮ್ಕಿಸ್ತು. ನಂಗಲ್ಲ, ಬಾಂಡ್ಲಿ. ಇದನ್ನ ತಣ್ಣಗಾಗಕ್ಕೆ ಬಿಟ್ಟರೆ ಅವಾಗ ನಾವು ತಣ್ಣಗೆ ಹಾಕ್ತೀವಿ. ಇದಕ್ಕೆ ಶಿಫ್ಟ್ ಮಾಡೋದು, ಕುಕ್ಕರ್ನ ಇಲ್ಲಿ ಇಡೋದು. ಎಲ್ಲರೂ ಯಾವುದಕ್ಕೂ ಎಣ್ಣೆ ಬಿಟ್ಟರೆ ನಾವು ಕುಕ್ಕರ್ಗೆ ಎಣ್ಣೆ ಬಿಡ್ತೀವಿ. ವಾವ್, ಟೆಕ್ನಾಲಜಿಯ. ಕುಕ್ಕರ್ಗೆ ಎಣ್ಣೆ ಬಿಡೋದು. ನಾನು ಕೆಳಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನಿಂತ್ಕೊಂಡು ಮಾತಾಡಂಗಿದ್ರೆ ಮಾತಾಡಿಲ್ಲ ಅಂದ್ರೆ ಬಾ. ಏನು ಮಮ್ಮಿ ಇದು ನಿನ್ನ ಅವಸ್ಥೆ? ಮಮ್ಮಿ ಕುಕ್ಕರ್ ಸೀದೋಯ್ತು. ಬರೀ ಅರಿಶಿನ ಈರುಳ್ಳಿ ಅಷ್ಟೇನಾ? ಎಷ್ಟು ಮಾಡ್ತಾ ಇದ್ದಾರೆ, ನಾವು ಮಾತ್ರ ಹಿಂಗೆ ಕೂತಿದ್ದೀವಿ. ನಿಮ್ಮ ಅನಿಸಿಕೆ ಮಮ್ಮಿ? ಅನಿಸಿಕೆನಾ ಹೇಳ್ತೀನಿ, ಒಂದು ನಿಮಿಷ. ನೀನು ಅಡುಗೆ ಮಾಡಿದ್ರೆ
ಮಾಡಿದಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೋರ್ ಹಾಳಾಗೋಗಿರುತ್ತೆ. ಸೆಲ್ಫು ಏನೂ ಆಗಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿರೋದಷ್ಟೇ. ಆಹಾ, ಈರುಳ್ಳಿನೂ ಹಾಕಲ್ವ ನಿಮ್ಮ ಕಡೆ? ಏನು ಬೇಡ, ಅಷ್ಟೇ ಬಿರಿಯಾನಿ ಮಾಡೋಣ ಅಂತ ತರಿಸಿದ್ದು. ಮಟನ್ ಬಿರಿಯಾನಿ ಬೇಕು ಅಂತ ಕೈ ಮಸಾಲೆ ಮುದ್ದೆ ಮಾಡೇ ಮಾಡ್ತೀವಿ ಅಲ್ವಾ. ಬಿರಿಯಾನಿ ಮಾಡಿದ್ರೆ ಯಾರು ತಿಂತಾರೆ? ಅದಕ್ಕೆ ಐಡಿಯಾ ಸಜ್ಜಿ, ಐಡಿಯಾ ಓಡಿಸಿ ಬೇಡ. ಅದಕ್ಕೆ ಒಂದು ನಲ್ಲಿ ಮೂಳೆ ಇಲ್ಲ. ಒಂದು ನಲ್ಲಿ ಮೂಳೆ ಹಾಕಿಲ್ಲ, ಒಂದು ಅದೆಂತಿದ್ದು ಇದಾಕಿಲ್ಲ. ಸ್ವಲ್ಪ ಬೇಯಷ್ಟಿಗೆ ಬೇಯ್ತಾ ಇರಲಿ ಅದು ಪಾಡಿಗೆ. ಇದಕ್ಕೇನಾಗ್ತಾರೆ ಈಗ? ಯಾರ್ದು? ಮೇಕೆ ಕಾಲು. ನನ್ನ ಮೊಮ್ಮಗಳ ಕಾಲು ಸೂಪ್ ಇಷ್ಟ. ನನ್ನ ಮಗಳು ಟೂ ಪ್ರಿಫರೆನ್ಸ್ ನಾವಿದ್ವಿ, ಸೊ ಈಗ ಲಾಸ್ಟ್ ಆಗಿಬಿಟ್ಟಿದ್ದೀವಿ. ಏನು ಮಮ್ಮಿ? ಆ ಕಡೆ ಆ ಕಡೆ. ನಮ್ಮ ಮಾಸ್ಟರ್ ಶೆಫ್ ಅಡುಗೆ ಮಾಡಕ್ಕೆ ಬರ್ತಾ ಇದ್ದಾರೆ. ನಿಂಗೆ ಬರಲ್ಲ ಇರಮ್ಮ. ನೀನೇನು ಮಾಡ್ತೀಯ ಚಿಕ್ಕು? ಏನಂದಿತ್ತು? ಕಾಲು ಸೂಪ್ ನನ್ನ ಸ್ಟೈಲ್ ಇದು, ನಾನು ಮಾಡೋ ಸ್ಟೈಲ್. ಮಟನ್ ಸಾರು ಯಾವ ಸ್ಟೈಲು? ಅದು ನಾನು ಮಾಡೋದು. ಯಾರನ್ನು ಕೇಳ್ತಾ ಇದ್ದೆ ಚಿಕ್ಕು? ಸೂಪ್ನ ಕೇಳ್ತಾ ಇದ್ದೀನಿ. ಉಪ್ಪು ಸಾಕಾ? ಬೇಕಾ ಇನ್ನ? ಹಾಕು ನೀನು ಹೀಗೆ ಟಕ್ ಟಕ್ ಅಂತ. ಯಾರು ಏನಾದರೂ ಆಗಲಿ, ಅವಳು ನನ್ನ ಮಗಳು ಮಾತ್ರ ಆ ಕಡೆ ಈ ಕಡೆ ಹೋಗಲ್ಲ. ಯಾರಿಗೆ ಅಂದಿದ್ ನೀನು? ಯಾರಿಗೆ ಹೇಳ್ತಾ ಇರೋದು ನೋಡಲ್ಲಿ ಗೊತ್ತಾ? ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ. ನೋಡು, ಸುತ್ತಿ ಬಳಸಿ ಇಲ್ಲೇ ಬರ್ತಾಳ್ಬೇಕಾದ್ರೆ. ಬೈದ್ರು ಅಂತ ನಾಚಿಕೆ ಪಟ್ಕೊಳ್ಳೋ ಜನ್ಮ ನಂದಲ್ಲ. ವೆರಿ ಗುಡ್ ಜೂಜು. ಚಟ್ನಿ ಅಲ್ಲ ಅದು, ಮಸಾಲೆ. ಏನ್ ಚಿಕ್ಕು ಇದು? ಬಿಡೆ ಬಿಡೆ. ಖೈಮ ಏನಮ್ಮ? ಯಾರಮ್ಮ? ನೀನು ಮಾಡ್ತೀಯ ಚಿಕ್ಕು? ನೀನು ಮಾಡ್ತೀಯಾ? ಏನಾಗ್ತಾ ಇದೆ ಮಮ್ಮಿ? ಕಾಯಿ ಮಸಾಲ ಇನ್ನೂ ಆಗಿಲ್ವಾ? ಕೈಮಕ್ಕೂ ಆಗಲಿಲ್ಲ, ರೆಡಿ ಮಾಡಿಬಿಟ್ಟಿದ್ಯಾ? ನಮ್ಮ ಚಿಕ್ಕಗೆ ಮಾತ್ರ ಆಗಲೇ ಬ್ಯಾಟಿಂಗು ಕೊಟ್ಬಿಟ್ಟಿದ್ದಾರೆ ಗೈಸ್. ಏನು ತಿಂತಾ ಇರೋದು ಬಂಗಾರಿ ನೀನು? ಯಾರು ಮಾಡಿರೋದು? ಸೂಪರಾ? ಹೇಳ್ಬೇಕು ಅಮ್ಮಂಗೆ, ಅಮ್ಮ ಸೂಪರಾಗಿ ಮಾಡಿದ್ದೀರಾ ಅಂತ. ನಾವೇನು ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ನಮಗೆ ಮಾತ್ರ ಬ್ಯಾಟಿಂಗು ಕೊಡ್ತಾ ಇಲ್ಲ. ಸೊಪ್ಪು ಮಮ್ಮಿ ಅದು ಸಬ್ಬಕ್ಕಿ ಏನಕ್ಕೆ? ಕೈಮಾಗೆ ಏನೇನು ಹಾಕಿದ್ಯಾ ಅದಕ್ಕೆ? ಪಟಾಪಟ್ ಅಂತ ಇದಕ್ಕೇನು ಹಾಕಿದ್ಯಾ ಹೇಳು? ಸ್ವಲ್ಪ ಟೊಮೊಟೊ ಈರುಳ್ಳಿ ಸಾಂಬಾರು ಪೌಡರ್ ಎಲ್ಲ ರುಬ್ಬಿದ್ನಲ್ಲ ಅದು ಸ್ವಲ್ಪ.
ಊರಿಗೆ ಹೋಗಿತ್ತು ನಮ್ಮಣ್ಣ ನನಗೆ ಮಟನ್ನು ಕೈಮಾ ಬೋಟಿ ಕರೆಮೂಸ ಅಂದರೆ ಇಷ್ಟ ಅಂದ್ಬಿಟ್ಟಂತ ಕೈಮಾ ತಂದಿದ್ದ. ಅವಳು ಇದು ಹುರ್ಗಡ್ಲೆ ಪುಡಿ ಹಾಕೋ ಬದಲು ಇದು ಬಜ್ಜಿ ಬೋಂಡಕ್ಕೆ ಹಾಕ್ತೀವಲ್ಲ ಕಡಲೆ ಹಿಟ್ಟು ಅದನ್ನ ಕೈಮಾ ಮಾಡ್ಬಿಟ್ಟಿದ್ಲು. ಅದಕ್ಕೆ ಕಡಲೆ ಹಾಕಲ್ಲ. ಅದಕ್ಕೆ ಹಾಕಲ್ಲ ಅಂತಲ್ಲ, ಕಡಲೆ ಬೈಂಡಿಂಗ್ ಹಾಕ್ತಾರೆ, ನಾನು ಹಾಕಲ್ಲ ಅಷ್ಟೇ. ಮೊಟ್ಟೆ ಹಾಕ್ತೀನಲ್ಲ ಅದಕ್ಕೆ ಹಾಕಲ್ಲ ನಾನು ಅಷ್ಟೇ. ಸುಷ್ಮಾ ಇವಾಗಾದ್ರೂ ಸೂಪರ್ ಆಗಿ ಹೇಳಿ ಇನ್ನೊಂದ್ಸರಿ. ಮಾಡೋದು ಚೆನ್ನಾಗಿ ಕಲೀದು, ಚೆನ್ನಾಗಿ ಮಾಡ್ತಾಳೆ ಪಾಪ. ಈ ಥರದ್ದೆಲ್ಲ ಮಾಡಲ್ಲ, ಹಂಗೆ ಮಾಡಿದ್ದವಳು. ಏನು ಹಾಕಿಲ್ಲ, ಹೊಡೆದು ಇಲ್ಲ ಒಂದು ಕೈಮನ್ನು, ಕಡಲೆ ಹಿಟ್ಟೇನು ಹಾಕಿಲ್ಲ.